ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇನು ಅಂತಂದು ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಇದ್ರ ಬಗ್ಗೆನೇ ವಿಡಿಯೋ ಮಾಡಬೇಕಾಗಿರೋದು ನಾನು. ಸೊ ಇದೇನು ಎಂತ ಅಂತಂದು ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾರಿಗೋ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಾನು. ಸೊ ಇದೇನು ಅಂತಂದು ಹೇಳಿದ್ರೆ, ತಿಗಳೆ ನೆಕ್ಕಿರೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ನಮ್ಮ ಕಡೆ ತಿಗಳೆ ನೆಕ್ಕಿರೋದು ಅಂತ ಹೇಳ್ತೀವಿ. ಮೆಡಿಕಲಲ್ಲಿ ಇದಕ್ಕೆ ಅಲೋಪೇಶಿಯಾ ಅರೇಟ ಅಂತ ಕೂಡ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಈ ಗಡ್ಡದಲ್ಲಿ ಮತ್ತು ಮೀಸೆಲಿ ಮತ್ತು ತಲೆಯಲ್ಲಿ ಹುಳ ತಿನ್ಕೊಳ್ಳುತ್ತೆ. ತಿಗಳೆ ತಿನ್ನೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಅದೊಂಥರ ಹುಳ. ಅದು ತಿನ್ಕೊಂಡ್ರೆ ಪ್ಯಾಚಸ್ ಥರ ಅಲ್ಲಲ್ಲಿ ಮೀಸೆಲಾಗಿರ್ಬೋದು, ಗಡ್ಡದಲ್ಲಾಗಿರ್ಬೋದು, ತಲೆಯಲ್ಲಾಗಿರ್ಬೋದು, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ರಿಗೂ ಅದು ಸಾಮಾನ್ಯವಾಗಿ ತಿನ್ಕೊಳ್ಳುತ್ತೆ. ಆ ಥರ ತಿನ್ಕೊಂಡಾಗ ಅಲ್ಲಲ್ಲೆಲ್ಲ ಕೂದಲು ಎಲ್ಲ ಉದುರೋಗ್ಬಿಡುತ್ತೆ, ಬಾಣಲೆ ಥರ ಆಗ್ಬಿಡುತ್ತೆ. ತಲೆ ಆಗಿರ್ಬೋದು, ಆಮೇಲೆ ಸೆಂಟ್ರಲ್ ಆಗಿರ್ಬೋದು, ಗಡ್ಡದಲ್ಲಿ ಮೀಸೆಲೆಲ್ಲ ಅಲ್ಲಲ್ಲಿ ಕೂದಲೆಲ್ಲ ಹೊರಟೋಗ್ಬಿಡುತ್ತೆ, ಅದು ಮತ್ತೆ ಬರೋದಿಲ್ಲ. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಹೊರಗಡೆ ಹೋಗೋದಕ್ಕೂ ಸಹ ಮುಜುಗರ ಅನಿಸುತ್ತೆ. ಕೆಲವರೆಲ್ಲ ಕೇಳ್ತಾರೆ ಯಾಕೆ ಈ ಥರ ಆಗಿದೆ ಅಂದಾಗ ಅವ್ರಿಗೂ ಒಂಥರ ಏನೋ ಮುಜುಗರ ಆಗ್ಬೋದು. ಸೊ ಅಂಥವ್ರಿಗೋಸ್ಕರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗ್ಲೂ ತುಂಬ ಒಳ್ಳೆ ಮೆಡಿಷನ್ ಇದು. ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಬಳಸಿದ್ರಿಂದನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಯಜಮಾನ್ರಿಗೆ ಆ ಥರ ಆದಾಗ ತೊಗೊಂಡು ಬಂದು ಅಲ್ಲಿಂದ ಇದನ್ನು ಹಾಕೊಂಡ್ಮೇಲೆ ಅವ್ರಿಗೆ ವಾಸಿ ಆಯಿತು. ಅದೆಲ್ಲ ಕೂದಲೆಲ್ಲ ಹೋಗ್ಬಿಟ್ಟು ಅದೇನು ಉದುರೋಗಿತ್ತಲ್ವ ಜಾಗದಲ್ಲಿ, ಅದೆಲ್ಲ ಮತ್ತೆ ಹೊಸ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಮೊದಲಿನ ಥರನೇ ಆಯಿತು. ಒಂದು 15 ದಿನ ತಿಂಗಳೊಳಗಡೆ ಎಲ್ಲ ಮತ್ತೆ ನಾರ್ಮಲ್ ಹೆಂಗಿತ್ತು ಮೊದಲು ಅದೇ ಥರ ಆಗೋಯಿತು. ಉದುರೋಗಿದ್ದು ಕೂದಲೆಲ್ಲನೂ ಬಂತು. ಆ ಬಾಣಲೆ ಥರ ಎಲ್ಲ ಆಗಿತ್ತಲ್ವ, ತಲೆಯಲ್ಲಾಗಿರ್ಬೋದು, ಮೀಸೆ ಗಡ್ಡದಲ್ಲಾಗಿರ್ಬೋದು, ಆ ಎಲ್ಲ ಕೂದಲು ಕೂಡ ವಾಪಸ್ ಬಂತು. ಅದು ತಿಗಳೆ ನೆಕ್ಕಿರೋದು, ಅದು ಒಂದು ಹುಳ. ಅದು ಬೇರೆ ಕಡೆ ಏನು ಹೇಳ್ತಾರೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಮಾತ್ರ ತಿಗಳೆ ಹುಳ ನೆಕ್ಕಿರೋದು ಅಂತಲೇ ಹೇಳ್ತೀವಿ. ಆಮೇಲೆ ತುಂಬ ಕಮ್ಮಿ ರೇಟು ಫ್ರೆಂಡ್ಸ್. ನಾವು ಮನೇಲೇ ಮೆಡಿಷನ್ ತೊಗೋತೀವಿ. ಮೆಡಿಷನ್ ಏನೇನೋ ಮಾಡ್ತಾರೆ, ನಿಂಬೆಹಣ್ಣು ಹಾಕ್ಕೊಳ್ಳಿ, ಜೊತೆಗೆ ಕಾಳುಮೆಣಸು ಪುಡಿ ಹಾಕ್ಕೊಳ್ಳಿ, ಜೊತೆಗೆ ಶುಂಠಿ ರಸ ಹಚ್ಕೊಳ್ಳಿ ಅಂತ ಏನೇನೋ ಹೇಳ್ತಾರೋ ಎಲ್ಲ ಪ್ರಯತ್ನ ಮಾಡಿ ಆಗಿತ್ತು. ಬಟ್ ಯಾವುದು ಯೂಸ್ ಆಗಲಿಲ್ಲ ನಮಗೆ. ಸೊ ಆಮೇಲೆ ನಮ್ಮ ಯಜಮಾನ್ರು ಇದು ತೊಗೊಂಡು ಹಚ್ಕೊಂಡ್ಮೇಲೆ ಅವ್ರಿಗೆ ಚೆನ್ನಾಗಾಗಿದ್ದು. ಸೊ ಮನೇಲಿ ಏನೇ ನೀವು ಟ್ರೈ ಮಾಡಿ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ತೊಗೊಳ್ಳಿ ಅಷ್ಟೇ. ಇದನ್ನು ನೋಡಿ, ಇದು ನೈಟ್ ಹಚ್ಕೊಳ್ಳೋದು, ಇದು ಡೇ ಹಚ್ಕೊಳ್ಳೋದು ಅಷ್ಟೇ. ಆಮೇಲೆ ತುಂಬ ಕಮ್ಮಿ ರೇಟು ಫ್ರೆಂಡ್ಸ್. ಇದೇನಂತ ದೊಡ್ಡ ರೇಟ್ ಏನಲ್ಲ. ಇದ್ರದ್ದು ರೇಟ್ ಬಂದು 165 ರೂಪಾಯಿ ಇದೆ ಅಷ್ಟೇ. ಇದು 120 ರೂಪಾಯಿ ಇದೆ ಫ್ರೆಂಡ್ಸ್. ಇದು ಆಯಿಲ್. ಇದು ನೈಟ್ ಮಲ್ಗೋವಾಗ ಇದನ್ನು ಹಚ್ಕೊಂಡು ಅಂದರೆ ಮಲ್ಗೋಕ್ಕೂ ಮುಂಚೆನೂ ಬೇಕಾದ್ರೆ ಹಚ್ಕೋಬೋದು. ಬಟ್ ನೈಟಲ್ಲಿ ಇದನ್ನು ಹಚ್ಕೊಳ್ಳೋದು, ಬೆಳಗ್ಗೆ ಎದ್ದು ಇದು ಹಚ್ಕೊಳ್ಳೋದು ಫ್ರೆಂಡ್ಸ್. ಇಷ್ಟೇ. ಇದು ಎಲ್ಲಿ ಸಿಗುತ್ತೆ ಅಂದರೆ ದಾವಣಗೆರೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾದರೂ ಸಿಗ್ಬೋದೇನೋ ನನಗೆ ಗೊತ್ತಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳಿ. ಮೆಡಿಕಲ್ ಸ್ಟೋರಲ್ಲಾಗಲಿ ಅಥವಾ ಗ್ರಂಥಿಗೆ ಸ್ಟೋರ್ಗಳು ಇರುತ್ತಲ್ವ, ಅಲ್ಲಾಗಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಬಟ್ ನಮಗಿದು ಬೆಂಗಳೂರಲ್ಲಿ ದಾವಣಗೆರೆಯಿಂದ ತೊಗೊಂಡು ಬಂದಿದ್ದು. ದಾವಣಗೆರೆಯಲ್ಲಿ ಇದು ಅಮೃತ ಆಲಪ್ಪನಂಗಡಿ ಅಂತ ಐತೆ ಫ್ರೆಂಡ್ಸ್, ಅಲ್ಲಿಂದ ತೊಗೊಂಡು ಬಂದಿದ್ದು. ನಮ್ಗೆ ಅಲ್ಲೇ ಸಿಗೋದು, ಅಲ್ಲಿ ಎಲ್ಲ ಥರದ ಮೆಡಿಷನ್ನು ಸಿಗೋದು. ಹಂಗಾಗಿ ನಾನು ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ದೆ. ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಇದನ್ನು ತೊಗೋಬೋದು ನೀವು. ದಯವಿಟ್ಟು ಯಾರಿಗೆಲ್ಲ ಯೂಸ್ ಇದೆ ಅವ್ರಿಗೆ ಇದನ್ನು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಒಳ್ಳೆ ಆಯಿಲ್ ಇದು, ದಯವಿಟ್ಟು ತೊಗೊಳ್ಳಿ. ಬಾಣಲೆ ಆಗಿರೋ ಅಂಥ ಯಾವುದೇ ಕೂದಲು ಎಲ್ಲೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಅನ್ನೋ ಅಂಥವ್ರು, ಅಥವಾ ತಿಗಳೆ ನೆಕ್ಕಿದೆ ಅನ್ನೋ ಅಂಥವ್ರು, ಹುಳ ತಿಂದ್ಬಿಟ್ಟಿದೆ, ಅಲ್ಲಲ್ಲಿ ಪ್ಯಾಚಸ್ ಆಗಿದೆ ಅನ್ನೋ ಅಂಥವ್ರು ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಇದರಲ್ಲಿ. ಯಾವ ಥರ ಸೈಡ್ ಎಫೆಕ್ಟ್ ಕೂಡ ಆಗಿಲ್ಲ ಇದರಲ್ಲಿ. ಇವಾಗ ನಾನು ಇದನ್ನು ಯಾಕೆ ತೊಗೊಂಡು ಬಂದಿದ್ದು ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರಿಗೆ ವಾಸಿಯಾಗಿರೋದನ್ನ ನೋಡಿಬಿಟ್ಟು ಯಾರೋ ಹೇಳಿದ್ರಂತೆ ನನಗೂ ತಂದು ಕೊಡಿ ನಿಮ್ಮೂರ ಕಡೆ ಹೋದಾಗ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಈ ಸರಿ ಊರಿಗೆ ಹೋದಾಗ
ತೊಗೊಂಡು ಬಂದು ಕೊಡಿ ಅಂದಿದ್ದಕ್ಕೆ ಇದು ಅವ್ರಿಗೋಸ್ಕರ ತೊಗೊಂಡು ಬಂದಿರೋದು. ಇದು ನಮಗೆ ಅಂತ ಅಲ್ಲ, ಅವ್ರು ತರಿಸ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಅಂತಲೇ ಅಲ್ಲಿಂದ ತೊಗೊಂಡು ಬಂದು ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಸೊ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಆಯಿಲು. ನೈಟ್ ಮಲ್ಗೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಹಚ್ಕೊಂಡು ಆಮೇಲೆ ನೈಟ್ ಬಿಟ್ಕೊಳ್ಳೋದು ಇದು. ಜೊತೆಗೆ ಇದು ಚಿಕ್ಕ ಪ್ಯಾಕೆಟು, ನೋಡಿ ಇದು ಈ ಥರ ಬರುತ್ತೆ. ಇದನ್ನು ಬೆಳಗ್ಗೆ ಟೈಮ್ ಹಚ್ಕೊಳ್ಳೋದು ಫ್ರೆಂಡ್ಸ್. ಇದು ನೋಡಿ ಈ ಥರ ಇದೆ. ನೋಡ್ತಾ ಇರ್ಬೋದು, ಈ ಥರ ಇದೆ. ಸೊ ಇದು ಒಂಥರ ಕ್ರೀಮ್ ಥರ ಬರುತ್ತೆ. ಇದು ಕ್ರೀಮ್ ಥರ ಅದು ಹಚ್ಕೊಳ್ಳೋದು ಬೆಳಗ್ಗೆ ಟೈಮ್. ಯಾವ ಥರ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್ ಇದು. ಅಂದರೆ ನಮ್ಮ ಯಜಮಾನ್ರಿಗೆ ಇದು ಕ್ರೀಮ್ ಥರ ಹಚ್ಕೊಂಡಾಗ ಏನಾಗುತ್ತೆ ಅಂದರೆ, ಅದೇನಾಗುತ್ತೆ ಅಂದರೆ ಸ್ವಲ್ಪ ಗಾಯ ಆಗೋದು. 2 ದಿನ 3 ದಿನ ಆದಮೇಲೆ ಸ್ವಲ್ಪ ಗಾಯ ಆಗಿ ಅದು ಒಣಗಿ, ಅದೆಲ್ಲ ಒಣಗಿ ಆದಮೇಲೆ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗೋದು. ಗಾಯ ಆದ್ರೂ ಏನು ಇದಾಗೋದಿಲ್ಲ ಫ್ರೆಂಡ್ಸ್. ಅದು ಗಾಯ ಯಾಕಾಗುತ್ತೆ ಅಂದರೆ, ಹುಳಗಳು ಸಾಯೋದಕ್ಕೋಸ್ಕರ ಅದು ಗಾಯ ಆಗುತ್ತೆ. ಅದ್ರ ಸುತ್ತ ಇರೋ ಹುಳಗಳೆಲ್ಲ ಆ ಕೂದಲನ್ನ ಏನು ತಿಂತಾ ಇರುತ್ತಲ್ವ, ಆ ಹುಳ ಸಾಯೋಕೆ ಅಂತಂದು ಹೇಳ್ಬಿಟ್ಟೇ ಅದು ಗಾಯ ಆಗೋದು. ಬಟ್ ಇದಕ್ಕೆ ಗಾಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಯಜಮಾನ್ರು ಹಚ್ಕೊಂಡಿದ್ದಾಗ ಗಾಯ ಆಗಿತ್ತು. ಕೆಲವ್ರಿಗೆ ಆಗುತ್ತೆ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ ಅದು. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಹಂಗಂತ ಏನು ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ಅದು ಏನು ಆಗೋದಿಲ್ಲ. 1-2-3 ದಿನದಲ್ಲೇ ಒಣಗೋಗ್ಬಿಡುತ್ತೆ ಅದು ಗಾಯ ಆದ್ರೂ. ಸೊ ಅಂಥ ಏನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ನೋಡಿ ಫ್ರೆಂಡ್ಸ್, ಇದು BS ಚನ್ನಬಸಪ್ಪ ಅಂಗಡಿ ರೋಡು. ನಾವು ಸ್ಟ್ರೈಟ್ ಹೋದರೆ BS ಚನ್ನಬಸಪ್ಪ ಅಂಗಡಿ. ಇಲ್ಲಿಂದ ಎಡಗಡೆ ತಿರುಗಿದ್ರೆ ಲಕ್ಷ್ಮೀ ಜನರಲ್ ಸ್ಟೋರ್ ಅಂತ ಬರುತ್ತೆ. ಅದ್ರ ಪಕ್ಕದಲ್ಲೇ ಅಮೃತ ಹಾಲಪ್ಪ ಅವ್ರ ಅಂಗಡಿ. ಅಣ್ಣ ತಮ್ಮದಿರದೇನೆ 3 ಅಂಗಡಿಗಳು ಬರುತ್ತೆ. ಅಮೃತ ಹಾಲಪ್ಪ ಮತ್ತು ಹನುಮಂತಪ್ಪ ದತ್ತಾತ್ರೇಯ ಅಂತ ಹೇಳ್ಬಿಟ್ಟು 3 ಅಂಗಡಿನೂ ಅವ್ರದ್ದೇನೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ತಿಗಳೆ ಔಷಧಿ ಕೊಡಿ ಅಂತಂದು ಹೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಅವ್ರ ಹತ್ರನೇ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನೀವು ಈ ಔಷಧಿನ ತೊಗೋಬಹುದು. ದಾವಣಗೆರೆಗೆ ಹೋಗ್ಬಿಟ್ಟು ಯಾವುದೇ ಆಟೋದವ್ರಾಗಲಿ ಅಥವಾ ಯಾರನ್ನೇ ಕೇಳಿದ್ರು ಅಮೃತ ಹಾಲಪ್ಪನ ಅಂಗಡಿ ಅಂದರೆ ಯಾರು ಬೇಕಿದ್ರೂ ತೋರಿಸ್ತಾರೆ ಫ್ರೆಂಡ್ಸ್. ಇದು ಯಾವ ಥರ ತೊಗೊಳೋದು ಅಂತ ಹೇಳ್ತೀರಾ ಸ್ವಲ್ಪ? ಹೇಳ್ತೀವಿ. ನೀವೇನು ಇದು ಆಯಿಲ್ ನೈಟ್ ಅದೆಲ್ಲೆಲ್ಲಿ ಕೂದಲೋಗಿದೆ ಅಲ್ಲೆಲ್ಲ ಹಚ್ಕೊಬೇಕು. ಇದು ಆಯಿಂಟ್ಮೆಂಟ್ ಬೆಳಗ್ಗೆ ಹಚ್ಕೊಬೇಕು. ಆಯಿಲ್ ನೈಟ್, ಇದು ನೈಟು, ಆಯಿಂಟ್ಮೆಂಟ್ ಬೆಳಗ್ಗೆ ಟೈಮು. ಅಂದರೆ ಸ್ನಾನ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ ತಾನೆ? ಸ್ನಾನ ಮಾಡ್ಕೋಬೇಕು. ಆಮೇಲೆ ಕೆಲವರು ಪ್ರಮೋಷನ್ ವೀಡಿಯೋ ಅಂತ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್. ನನಗೆ ಯಾರು ಪ್ರಮೋಷನ್ಗೋಸ್ಕರ ನಾನು ಈ ಥರದ್ದು ವೀಡಿಯೋ ಮಾಡ್ತಿಲ್ಲ. ನಾವು ತೊಗೊಂಡು ಬಂದು ಬಳಸ್ತಾ ಇರೋದಕ್ಕೇ ನಾನು ಈ ವಿಡಿಯೋ ಮಾಡ್ತಿರೋದು. ಯಾರೋ ಹೇಳಿ ಪ್ರಮೋಷನ್ಗೋಸ್ಕರ ಮಾಡಿಸ್ತಿದ್ದಾರೆ ಆ ಥರ ದಯವಿಟ್ಟು ತಿಳ್ಕೊಬೇಡಿ ನೀವು. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ಬಳಸೋದಕ್ಕೆ ಅನುಮಾನ ಇದೆ ಯಾವ ಥರ ಏನು ಅಂತ ಹೇಳಿದ್ರೆ, ನೀವು ಅಲ್ಲಿ ತೊಗೊಂಡು ಬರೋಕ್ಕೆ ಹೋದಾಗ ಅಲ್ಲೇ ಡೀಟೇಲಾಗಿ ಹೇಳ್ತಾರೆ. ಅವ್ರ ಹತ್ರನೇ ವಿಚಾರಿಸ್ಬಿಟ್ಟು ನೀವು ಇದನ್ನು ತೊಗೋಬೋದು. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂಥವ್ರಿಗೆ ಯೂಸ್ ಆಗಲಿ. ನಾನು ಯಾವುದೇ ಪ್ರಮೋಷನ್ ವಿಡಿಯೋ ಮಾಡ್ತಿಲ್ಲ. ನಮ್ಮ ಮನೆಯಲ್ಲಿ ನಾವು ತಂದು ಯೂಸ್ ಮಾಡಿರೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.